ಗೌರಿಬಿದನೂರು ನಗರದ ಬೈಪಾಸ್ ರಸ್ತೆಯಲ್ಲಿರುವ ತೇಜಸ್ ಕಂಫರ್ಟ್ ಲಾಡ್ಜ್ನಲ್ಲಿ ಎಸ್ಬಿಐ ಬ್ಯಾಂಕ್ ಮ್ಯಾನೇಜರ್ ಒಬ್ಬರು ಮೃತಪಟ್ಟಿರುವ ಘಟನೆ ಬುಧವಾರ ಬೆಳಕಿಗೆ ಬಂದಿದ್ದು ನಗರದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಮೃತರನ್ನ ದೊಡ್ಡಬಳ್ಳಾಪುರ ಮೂಲದ ಮಧುತೇಜ್ ಅಂತ ಗುರುತಿಸಲಾಗಿದೆ. ಇವರು ದೀಪಾಳಿಯ ಎಸ್ಬಿಐ ಶಾಖೆಯಲ್ಲಿ ಕಳೆದ 1 ವರ್ಷದಿಂದ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ರು ಅಂತ ತಿಳಿದು ಬಂದಿದೆ. ಮಾಹಿತಿಯ ಪ್ರಕಾರ ಮಧುತೇಜ್ ಅವರು ಆಗಸ್ಟ್ 11ರ ರಾತ್ರಿ ಸುಮಾರು 9:30 ವೇಳೆಗೆ ಗೌರಿಬಿದನೂರು ಬೈಪಾಸ್ ರಸ್ತೆಯಲ್ಲಿರುವ ತೇಜಸ್ ಕಂಫರ್ಟ್ ಲಾಡ್ಜ್ಗೆ ಆಗಮಿಸಿ ಕೊಠಡಿಯೊಂದನ್ನು ಬಾಡಿಗೆಗೆ ಪಡೆದಿದ್ದರು. ಲಾಡ್ಜ್ ಸಿಬ್ಬಂದಿಯೊಂದಿಗೆ ಮಾತನಾಡಿದ ಅವರು ಮರುದಿನ ಬೆಳಗ್ಗೆ ತೆರಳೋದಾಗಿ ತಿಳಿಸಿದ್ರು ಎನ್ನಲಾಗಿದೆ. ಆದರೆ ಮರುದಿನ ಸಂಜೆ ಸುಮಾರು 6 ಗಂಟೆಯಾದರೂ ಕೊಠಡಿಯಿಂದ ಯಾವುದೇ ಚಲನವಲನ ಅಥವಾ ಪ್ರತಿಕ್ರಿಯೆ ಕಂಡುಬಾರದ ಹಿನ್ನೆಲೆಯಲ್ಲಿ ಲಾಡ್ಜ್ ಸಿಬ್ಬಂದಿಗೆ ಅನುಮಾನ ಮೂಡಿದೆ. ಹಲವು ಬಾರಿ ಬಾಗಿಲು ತಟ್ಟಿದ್ರೂ ಯಾವುದೇ ಪ್ರತಿಕ್ರಿಯೆ ಸಿಗದ ಹಿನ್ನೆಲೆಯಲ್ಲಿ ಸಿಬ್ಬಂದಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ನಂತರ ಪೊಲೀಸರು ಹಾಗೂ ಲಾಡ್ಜ್ ಸಿಬ್ಬಂದಿ ಬಾಗಿಲು ತೆರೆಯಲು ಮುಂದಾದಾಗ ಮಧುತೇಜ್ ಅವರು ಕೊಠಡಿಯಲ್ಲಿ ಫ್ಯಾನ್ಗೆ ನೇಣು ಹಾಕಿಕೊಂಡಿರುವ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ. ಮತ್ತೆ ಇನ್ನೂ ಒಂದು ಸಲ ಚೆಕ್ ಮಾಡಿದೆ, ಒಂದೆರಡು ಅವಾಗಲೂ ತೆಗಿಲಿಲ್ಲ. ಮತ್ತೆ ಒಂದು 6 ಗಂಟೆ 5:30 6 ಗಂಟೆ ಟೈಮಲ್ಲಿ ಮತ್ತೆ ಒಂದು ಸಲ ಹೋಗಿ ಚೆಕ್ ಮಾಡಿದಾಗ ಡೌಟ್ ಬಂತು ನನಗೆ. ಅದು ನಾನು ನಮಗೆ ಫಸ್ಟು ಈ ಥರ ಇದು ಸೂಸೈಡ್ ಆಗಿರೋದೇನು ಡೌಟ್ ಅಷ್ಟೊಂದು ನನಗೆ ಗೊತ್ತಿರಲಿಲ್ಲ. ಇದೇ ಫಸ್ಟ್ ಟೈಮ್ ನೋಡಿದ್ದು. ನಾನು ಏನು ಮಾಡಿದೆ, ಹೇಳ್ತಿಲ್ವಲ್ಲ, ಏನೋ ಡ್ರಿಂಕ್ಸ್ ಮಾಡಿ ಮಲಗಿರ್ಬೇಕು ಏನೋ ಅಂತೇಳಿ ಇರ್ಬೋದು ಅಂತೇಳಿ ಡೋರ್ನ ಸ್ವಲ್ಪ ಜಗ್ಗಿ ಓಪನ್ ಮಾಡಿದೆ. ಸಿಂಗಲ್ ಬೋಲ್ಟ್ ಹಾಕಿದ್ರು. ಓಪನ್ ಮಾಡಿದ ತಕ್ಷಣ ನೋಡ್ತೀನಿ ಅವರು ಹ್ಯಾಂಗ್ ಮಾಡ್ಕೊಂಡ್ಬಿಟ್ಟು ಅಲ್ಲಿಗೆ ಬಂದು ಕೆಳಗಡೆ ಇನ್ಫಾರ್ಮ್ ಮಾಡಿಬಿಟ್ಟು ಓನರ್ಗೆ ಫೋನ್ ಮಾಡಿದ್ರು, ಸ್ಟೇಷನ್ ಇನ್ಫಾರ್ಮ್ ಮಾಡಿದ್ರು. ಅದಾದಮೇಲೆ ಅವ್ರು ಬಂದು ಅಷ್ಟೇ. నేను ಎಷ್ಟೊತ್ತಲ್ಲ ಅಂದಾಜು ಬಂದಿದ್ದು? ಅಂದಾಜು 9:30 ಅಣ್ಣ, ಸಂಜೆ 9:30 ಅಷ್ಟೊತ್ತಿನಲ್ಲಿ. ನೀವು ನೋಡಿದ್ದು ಎಷ್ಟೊತ್ತು? ನಾವು 9:30 ಬಂದರು. ಬಂದು ಅವರೊಂದು 5 ನಿಮಿಷ ವೆಯ್ಟ್ ಮಾಡೋರು ರಿಸೆಪ್ಷನಲ್ಲಿ. ಆಮೇಲಿಂದ ನಮ್ಮ ಹುಡುಗ ಇರ್ತಾರೆ ರೂಮಿಗೆ ಬಂದವರು ಅಂತ ಹೇಳಿದ್ರು. ನಾನು ಫೋನ್ ಕಾಲಲ್ಲೇ ಒಂದು ಮೇಲ್ಗಡೆ ಇದ್ದೆ. ಆಮೇಲೆ ಬಂದು ಕೆಳಗಡೆ ಅವ್ರು ಚೆಕ್ ಮಾಡಿಬಿಟ್ಟು ಕೇಳ್ಬಿಟ್ಟು ಕೊಟ್ಟಿದ್ದು. ನಾನು ನಾರ್ಮಲಾಗಿ ಈಗ ಎಲ್ಲರೂ ಹೆಂಗೆ ತಗೊಂತಾರೆ ಕಸ್ಟಮರ್ ರೂಮ್ನ ಒಬ್ಬರೇ ಬಂದಿರೋದು. ಮತ್ತೆ ಯಾರು ನೋಡೋಕ್ಕೆ ಬಂದಿಲ್ಲ, ಒಬ್ಬರೇ ಬಂದಿದ್ರು. ಹಂಗಾಗಿ ರೂಮ್ ಕೊಟ್ಟೆ. ನೋಡಿದ್ರೆ ನಾಳೆ ಬೆಳಗ್ಗೆ ಎದ್ದು ನೋಡಿದ್ರೆ ಈ ಥರ ಆಗೈತೆ. ನಿಮ್ಮ ಲಾಡ್ಜಿಗೆ ಫಸ್ಟ್ ಟೈಮ್ ಬಂದಿರೋ? ಲಾಡ್ಜಿಗೆ ಫಸ್ಟ್ ಟೈಮ್ ಅವ್ರು ಬಂದಿರೋದು. ನಾನು ನೋಡಿದ್ರೆ ನಮ್ಮ ಲಾಡ್ಜಲ್ಲಿ ಅವ್ರು ಫಸ್ಟ್ ಟೈಮ್. ಅವ್ರು ಯಾವತ್ತೂ ಬಂದಿರಲಿಲ್ಲ, ಇದೇ ಫಸ್ಟ್ ಟೈಮ್ ಬಂದಿರೋದು. ಥ್ಯಾಂಕ್ ಯು. ಸರಿ. ಘಟನೆಯ ಸುದ್ದಿ ತಿಳಿದಿದ್ದಂತೆ ಗೌರಿಬಿದನೂರು ಸರ್ಕಲ್ ಇನ್ಸ್ಪೆಕ್ಟರ್ ಅಂಜನ್ ಕುಮಾರ್ ಹಾಗೂ ನಗರ ಸಬ್ ಇನ್ಸ್ಪೆಕ್ಟರ್ ವರಲಕ್ಷ್ಮಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಗತ್ಯ ಕಾನೂನು ಪ್ರಕ್ರಿಯೆ ಕೈಗೊಂಡು ತನಿಖೆ ಆರಂಭಿಸಲಾಗಿದೆ. ಮಧುತೇಜ್ ಅವರ ಆತ್ಮಹತ್ಯೆಗೆ ನಿಖರ ಕಾರಣ ಏನು ಅನ್ನೋದು ಸದ್ಯಕ್ಕೆ ತಿಳಿದುಬಂದಿಲ್ಲ. ಅವರ ವೈಯಕ್ತಿಕ ಹಾಗೂ ವೃತ್ತಿ ಜೀವನಕ್ಕೆ ಸಂಬಂಧಿಸಿದ ಹಲವು ವಿಚಾರಗಳ ಕುರಿತು ಪೊಲೀಸರು ಮಾಹಿತಿ ಸಂಗ್ರಹಿಸುತ್ತಿದ್ದಾರೆ. ಲಾಡ್ಜ್ಗೆ ಅವರು ಬಂದ ಸಂದರ್ಭ, ಕೊಠಡಿಗೆ ಪ್ರವೇಶಿಸಿದ ಸಮಯ ಸೇರಿದಂತೆ ವಿವಿಧ ಅಂಶಗಳನ್ನು ಪೊಲೀಸರು ಪರಿಶೀಲಿಸುತ್ತಿದ್ದಾರೆ. ಇನ್ನು ಮಧುತೇಜ್ ಅವರಿಗೆ ಉತ್ತಮ ಉದ್ಯೋಗ ಇದ್ದು, ಕೈ ತುಂಬ ಸಂಬಳ ಹಾಗೂ ಕುಟುಂಬ ಜೀವನವೂ ಇದ್ದು, 2 ಮಕ್ಕಳ ತಂದೆಯಾಗಿದ್ರು ಎನ್ನಲಾಗಿದೆ. ಹೀಗಿರುವಾಗ ಅವರು ಇಂತಹ ದುರಂತ ನಿರ್ಧಾರಕ್ಕೆ ಯಾಕೆ ಬಂದರು ಅನ್ನೋ ಪ್ರಶ್ನೆ ಇದೀಗ ಕುಟುಂಬಸ್ಥರು ಹಾಗೂ ಸಾರ್ವಜನಿಕರನ್ನ ಕಾಡ್ತಿದೆ. ಇನ್ನು ಆತ್ಮಹತ್ಯೆ ಕಾರಣವಾಗಿರಬಹುದಾದ ಯಾವುದೇ ವೈಯಕ್ತಿಕ ಅಥವಾ ವೃತ್ತಿಪರ ಒತ್ತಡಗಳಿದೆಯಾ ಅನ್ನೋದರ ಕುರಿತು ತನಿಖಾಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. ಪೊಲೀಸರು ನಡೆಸುತ್ತಿರುವ ತನಿಖೆಯ ನಂತರವೇ ಘಟನೆಯ ಹಿಂದಿರುವ ನಿಖರ ಕಾರಣ ಬೆಳಕಿಗೆ ಬರಬೇಕಿದೆ. ವರದಿ ಸ್ವಾಗತ್, ಸುಮನ್ ಟಿವಿ, ಗೌರಿಬಿದನೂರು.